ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ಮೇಲೆ ಸ್ವಾಗತ. ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ ವಿಡಿಯೋ 16th ಏಪ್ರಿಲ್ ಸಲುವಾಗಿ. ಸೊ ಇದಕ್ಕಿಂತ ಮೊದಲು ನಾವು ಇದರ ಲಾಸ್ಟ್ ಅನಾಲಿಸಿಸ್ ವಿಡಿಯೋದಾಗ ಏನು ಡಿಸ್ಕಸ್ ಮಾಡಿದ್ವಿ, ಮಾರ್ಕೆಟ್ ಹೆಂಗೆ ಬಿಹೇವ್ ಮಾಡಿದೆ, ನಾಳೆ ಏನಾಗುತ್ತೆ 3 ಡಿಸ್ಕಸ್ ಮಾಡುವಂತ. ಸೊ ನಾನು ಲಾಸ್ಟ್ ಅನಾಲಿಸಿಸ್ ವಿಡಿಯೋ ಸ್ಯಾಟರ್ಡೇ ದಿನನೇ ಶೂಟ್ ಮಾಡಿ ಅಪ್ಲೋಡ್ ಮಾಡಿ ನೀವು ರೆಕಾರ್ಡ್ ಮಾಡಿ. ಸೊ ನಾನು ಆ ಅನಾಲಿಸಿಸ್ ವಿಡಿಯೋದಾಗ ಏನು ಹೇಳಿದ್ದೆ ಅಂದ್ರೆ, ಮಾರ್ಕೆಟ್ ನಮ್ಮದು ಸ್ಟಾಕ್ ಮಾರ್ಕೆಟ್ ಆಲ್ ಟೈಮ್ ಹೈ ಒಳಗೆ ಟ್ರೇಡ್ ಆಗತ್ತದ ಮತ್ತು ಗೋಲ್ಡ್ ಪ್ರೈಸ್ನು ಪೂರಾ ಹೈ ಅದ. ಸೊ ಹಾಗಾಗಿ ಮತ್ತು ಇನ್ನೊಂದೇನು, ಇಲ್ಲಿ ಒಂದು ದೊಡ್ಡದು ಎಮ್ ಪ್ಯಾಟ್ರನ್ನು ಕಾಣತ್ತದ. ಸೊ ಮೋಸ್ಟ್ ಪ್ರಾಬಬ್ಲಿ ನಮಗೆ ಗೊತ್ತಿರಲಾರ್ದೆ ಯಾವುದೋ ಒಂದು ಪ್ಯಾನಿಕ್ ಸಿನಾರೋ ಬರೋ ಚಾನ್ಸ್ ಐತಿ, ಅಥವಾ ಏನೋ ಒಂದು ಮಾರ್ಕೆಟ್ ಒಳಗೆ ಒಂದು ಫಾಲ್ ಆಗೋ ಚಾನ್ಸ್ ಐತಿ, ನಮಗೆ ಅದು ಗೊತ್ತಾಗತ್ತಿಲ್ಲ. ಬಟ್ ಯಾವುದೋ ಒಂದು ಸರ್ಪ್ರೈಸಿಂಗ್ ಸಿನಾರೋ ಐತೆ ಅಂತ ಹೇಳಿದ್ದೆ. ಸೊ ಸಂಡೇ ದಿನವೇ ಒಂದು ನ್ಯೂಸ್ ಏನು ಬಂತು, ವಾರದ ನ್ಯೂಸ್ ಬಂತು. ಯಾವುದು ಇಸ್ರೇಲಿಗೆ ಇರಾಕ್ ಒಂದು 4 ಕಂಟ್ರೀಸ್ ಕೂಡಿ ಅಟ್ಯಾಕ್ ಮಾಡಿದ್ದು ನಿನ್ನೆ. ಸೊ ಆ ಒಂದು ನ್ಯೂಸ್ ಮೇಜರ್ಲಿ, ಮತ್ತು ಯು ಎಸ್ದಾಗ ಇದು ಏನು ಇನ್ಫ್ಲೇಷನ್ ಮತ್ತು ಇಂಟ್ರೆಸ್ಟ್ ರೇಟ್ ಅದು ನ್ಯೂಸ್, ಈ 2 ನ್ಯೂಸಿಂದ ಮಾರ್ಕೆಟ್ ದೊಡ್ಡ ಗ್ಯಾಪ್ ಡೌನ್ ಓಪನ್ ಆಯಿತು. ಓಪನ್ ಆಗಿ ಇಲ್ಲಿಂದ ಒಂದು ಬೌನ್ಸ್ ಕೊಟ್ಟು ಒಂದು ಫಾಲ್ ಆಗ್ಯದ. ಸೊ ನಮ್ಮದು ಈ ಝೋನ್ ತನ ಗ್ಯಾಪ್ ಡೌನ್ ಇತ್ತು, ಅದ್ರ ನಮ್ಮ ಎಲ್ಲ ಝೋನ್ಸ್ ಕೆಳಗೆ ಓಪನ್ ಆಗಿದೆ. ಸೊ ಹಾಗಾಗಿ ನಾವು ಮಾರ್ಕ್ ಮಾಡಿರೋ ಲೆವೆಲ್ಸಿಗೆ ಮಾರ್ಕೆಟ್ ಬಂದಿಲ್ಲ, ಮತ್ತು ಅಲ್ಲಿ ಯಾವುದೇ ರೀತಿ ನಮ್ಮದು ಟ್ರಿಗರ್ ಆಗಿಲ್ಲ. ನಾವು ಸ್ಯಾಟರ್ಡೇ ಏನು ಅನಾಲಿಸಿಸ್ ಮಾಡಿದ್ವಿ ಆ ರೀತಿ, ಯಾಕಂದ್ರೆ ದೊಡ್ಡ ಗ್ಯಾಪ್ ಡೌನ್ ಆಗಿದೆ. ಸೊ ನನಗೆ ನ್ಯೂಸ್ ಅದು ಗೊತ್ತಿರಲಿಲ್ಲ, ಬಟ್ ನಾನು ಹೇಳಿದ್ದೇನು, ಪ್ಯಾನಿಕ್ ಸಿನಾರೋ ಕ್ರಿಯೇಟ್ ಆಗಿದೆ ಮಾರ್ಕೆಟ್ ಒಳಗೆ, ಒಂದು ಫಾಲ್ ಬರುತ್ತೆ, ಸ್ವಲ್ಪ ಹುಷಾರಾಗಿರ್ರಿ, ಮಾರ್ಕೆಟ್ ಒಳಗೆ ನೋಡ್ಕೊಂಡು ಟ್ರೇಡ್ ಮಾಡಿರಿ ಅಂತ ಹೇಳಿದ್ದೆ. ಮತ್ತು ಭಾಳಷ್ಟು ಅಮೌಂಟ್ ಇನ್ವೆಸ್ಟೆಡ್ ಇಡಬೇಡ್ರಿ ಅಂತಲೂ ಹೇಳಿದ್ದೆ. ಓಕೆ ಫೈನ್. ಈಗ ನ್ಯೂಸ್ ಬಂದದ, ಬಟ್ ಅದು ಅಷ್ಟು ಆ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿಲ್ಲ, ಯಾಕಂದ್ರೆ ಒಂದು ಲೋ ಕ್ರಿಯೇಟ್ ಮಾಡಿದ್ದು ಬ್ರೇಕ್ ಡೌನ್ ಆಗಿಲ್ಲ ಇನ್ನೂ. ಬ್ಯಾಂಕ್ ನಿಫ್ಟಿ ಒಳಗೆ ಬ್ರೇಕ್ ಡೌನ್ ಆಗ್ಯದ, ನಿಫ್ಟಿ ಒಳಗೆ ಬ್ರೇಕ್ ಡೌನ್ ಆಗಿಲ್ಲ, ಸ್ವಲ್ಪ ಹಾಲ್ಟ್ ಆಲಾಗ್ತದ. ಈಗ ನಾವು ನಾಳೆ ಏನು ಮಾಡ್ಬೋದು ಅಂದ್ರೆ, ಸೊ ಸದ್ಯಕ್ಕೆ ವಾರ ಇಂಥ ಸಿಚುವೇಶನ್ ಬಂತು, ಅಥವಾ ಯಾವುದೇ ಒಂದು ಗ್ಲೋಬಲ್ ನ್ಯೂಸ್ ಇತ್ತು ಅಂದರೆ ಯಾವುದೇ ಟೆಕ್ನಿಕಲ್ ಅನಾಲಿಸಿಸ್ ವರ್ಕ್ ಆಗಲ್ಲ. ಸೊ ಅಂಥ ಟೈಮಿಗೆ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕಾಗತ್ತೆ, ಯಾಕಂದರೆ ಅದು ಎಮೋಷನ್ಸ್ ಹೈ ಇರ್ತಾವೆ. ಸೊ ಹಾಗಾಗಿ ಯಾವುದೇ ಟೆಕ್ನಿಕಲ್ ಅನಾಲಿಸಿಸ್ ನಮ್ಮದು ಅಲ್ಲಿ ವರ್ಕ್ ಆಗಲ್ಲ. ಸೊ ಈಗ ನಾವು ಒಂದೇನು ಅಸ್ಯೂಮ್ ಮಾಡೋಮು, ಇನ್ ಕೇಸ್ ಈಗ ಇದು ವಾರದೇನು ಸಿನಾರೋ ಅಫೆಕ್ಟ್ ಆಗಲ್ಲಪ್ಪ ನಾಳೆ ಅಂದರೆ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಆ ಬೇಸ್ ಮೇಲೆ ನಾನು ಹೇಳ್ತೀನಿ. ಇನ್ ಕೇಸ್ ವಾರದ್ದು ಸೆಂಟಿಮೆಂಟ್ಸ್ ಭಾಳ ಹೆವಿ ಆಯಿತು ಅಂದ್ರೆ ಹೆಂಗೆ ಮಾಡಬೇಕು ಅದನ್ನು 2 ಡಿಸ್ಕಸ್ ಮಾಡುವಂತ ಇವತ್ತು. ಈಗ ಇಲ್ಲಿ ಒಂದು ಬೈಯಿಂಗ್ ಝೋನ್ ಅದ, ಇಲ್ಲೊಂದು ಬೈಯಿಂಗ್ ಝೋನ್ ಅದ. ಸೊ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಅಪ್, ಮೈನರ್ ಗ್ಯಾಪ್ ಅಪ್ ಅದು ಆಯಿತು ಅಂದ್ರೆ ನಮಗೆ ಸೊ ಬೈಯಿಂಗ್ ಇಲ್ಲೊಂದು ಆಗತ್ತಾ, ನೆಕ್ಸ್ಟ್ ಇಲ್ಲೊಂದು ಬೈಯಿಂಗ್ ಝೋನ್ ಐತಿ. ಸೊ ಇನ್ ಕೇಸ್ ಫ್ಲ್ಯಾಟ್ ಓಪನಿಂಗ್ ಆದ್ರೂ ಸೊ ಬೈಯಿಂಗ್ ಝೋನ್ ಇಲ್ಲಿ ಸ್ವಲ್ಪ ಟ್ರ್ಯಾಪ್ ಆಗಿ ಬಂತಂದ್ರೆ ಇಲ್ಲಿ ಕ್ಲೋಸಿಂಗ್ ಬೇಸ್ ಮೇಲೆ ಇಲ್ಲಿ ಬೈಯಿಂಗ್ ತೊಗೋಬೋದು. ನೆಕ್ಸ್ಟ್ ಬೈಯಿಂಗ್ ಝೋನ್ ಇಲ್ಲದ, ಮತ್ತು ಗ್ಯಾಪ್ ಡೌನ್ ಆದ್ರೆ ನಾನು ಮೋಸ್ಟ್ ಪ್ರಾಬಬ್ಲಿ ಬೈಯಿಂಗ್ ಅಷ್ಟು ನೋಡೋಂಗಿಲ್ಲ, ಈ ಲೆವೆಲ್ ಅಷ್ಟು ನೋಡ್ತೀನಿ. ಬಟ್ ಅದು ಮೊಮೆಂಟಮ್ ನೋಡಿಕೊಂಡು ಸ್ವಲ್ಪ ಸ್ಲೋ ಆಗಿ ಈ ಥರ ರಿವರ್ಸ್ ಆಗಬೇಕದು, ಪ್ರಾಪರಾಗಿ ರಿವರ್ಸ್ ಆಗಿದ್ರೆ ನಾನು ಇಲ್ಲಿ ಟ್ರೇಡ್ ತೊಗೋತೀನಿ ಒಂದು ಝೋನ್ದಾಗ. ಅದರ ಕೆಳಗೆ ನಮಗೆ ಮತ್ತು ಬೈಯಿಂಗ್ ಝೋನ್ ಎಲ್ಲದ, ಸೊ ಅದರ ಕೆಳಗೆ ಬೈಯಿಂಗ್ ಝೋನ್ ಇಲ್ಲದೊಂದು. ಸೊ ಇದು ಯಾವಾಗ ಗ್ಯಾಪ್ ಡೌನ್ ಆಯಿತು ಅಂದ್ರೆ, ಸೊ ಇದು ಬೈಯಿಂಗ್ ಝೋನ್ ಅಷ್ಟೇ ಹೇಳತ್ತೀನಿ. ಸೆಲ್ಲಿಂಗ್ ಝೋನ್ ಯಾಕೆ ಹೇಳತ್ತಿಲ್ಲ ಅಂದ್ರೆ, ಇನ್ ಕೇಸ್ ನಮಗೆ ನಾಳೆ ಮಾರ್ಕೆಟ್ ಒಳಗೆ ಏನಾದರೂ ಸ್ವಲ್ಪ ಚಾರ್ಟ್ ಒಳಗೆ ಗೊತ್ತಾಗತ್ತು, ಸೊ ಫಾಸ್ಟ್ ಸೆಲ್ಲಿಂಗ್ ಏನ್ರಿ ಆಲತ್ತಂದ್ರೆ ಅವಾಗ ನಾವು ಏನು ಮಾಡ್ಕೋಬೋದು, ಒಂದು ಇಲ್ಲಿ EMA 20 ಹಾಕ್ಕೊಂಡು ಇದರ ರೆಸಿಸ್ಟೆನ್ಸ್ ಮೇಲೆ ನಾವು ಸೆಲ್ ಮಾಡ್ಕೋಬೋದು. ಬಟ್ ಇದು ಯಾವಾಗ ಇದಕ್ಕೆ ಲೋ ಬ್ರೇಕ್ ಮಾಡಿ ಸ್ವಲ್ಪ ಫಾಸ್ಟಾಗಿ ಮೊಮೆಂಟಮ್ ಆಲತ್ತು, ಈ ರೀತಿ ಫಾಸ್ಟ್ ಮೊಮೆಂಟಮ್ ಆಲತ್ತಂದ್ರೆ ಈ ಥರ ಒಂದು ಸೆಲ್ಲಿಂಗ್ ಮಾಡ್ಕೋಬೋದು. ಬಟ್ ಅದು ನಿಮ್ಮ ಒಂದು ಓನ್ ಇದು. ನಾನು ಲೆವೆಲ್ ಬೇಸ್ ಮೇಲೆ ಮಾಡ್ತೀನಿ, EMA ಬೇಸ್ ಮೇಲೆ ನಾನು ಯಾವತ್ತೇ ಟ್ರೇಡ್ ಮಾಡಲ್ಲ, ನಾನು ಜಸ್ಟ್ ಲೆವೆಲ್ ಬೇಸ್ ಮೇಲೆ ಮಾಡ್ತೀನಿ. EMAಗಳೆಲ್ಲ ಟ್ರೇಡ್ ಮಾಡೋಕ್ಕದಷ್ಟು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇನ್ ಕೇಸ್ ಇಲ್ಲಿ ಮಾರ್ಕೆಟ್ ಫ್ಲ್ಯಾಟ್ ಓಪನಿಂಗ್ ಆಗಿ ಮ್ಯಾಲೆ ಹೊಂಟಂದ್ರೆ ಸೆಲ್ಲಿಂಗ್ ಮಾಡೋಕ್ಕೆ ನಮಗೆ ಇದು ಒಂದು ಝೋನ್ ಸೆಲ್ಲಿಂಗಿಗೆ. ನೆಕ್ಸ್ಟ್ ಝೋನು ಇಲ್ಲ, ಈ 2 ಝೋನು ಸೆಲ್ಲಿಂಗ್ ಇದೆ. ಯಾವಾಗ ಮಾರ್ಕೆಟ್ ಫ್ಲ್ಯಾಟ್ ಓಪನಿಂಗ್ ಆಯ್ತು ಅಂದ್ರೆ, ಗ್ಯಾಪ್ ಅಪ್ ಮಾರ್ಕೆಟ್ ಓಪನಿಂಗ್ ಆಯಿತು ಅಂದರೆ ಆವಾಗ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿರಿ. ಈ ಲೆವೆಲ್ನ ನಾನು ಅವಾಯ್ಡ್ ಮಾಡ್ತೀನಿ. ಸೊ ಈ ಲೆವೆಲಿಗೆ ನಾನು ತೊಗೋತೀನಿ. ಇನ್ ಕೇಸ್ ಇದು ಇಲ್ಲಿ ಟ್ರ್ಯಾಪ್ ಆಗಿ ಹಿಂಗೆ ರಿವರ್ಸ್ ಆಲತ್ತಂದ್ರೂ ನಾನು ಇಲ್ಲಿ ಕ್ಲೋಸಿಂಗ್ ಬೇಸ್ ಮೇಲೆ ಒಂದು ಟ್ರೇಡ್ ತೊಗೋತೀನಿ, ಇದು ಗ್ಯಾಪ್ ಅಪ್ ಆದರೆ. ಇನ್ ಕೇಸ್ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಏನಾದರೂ ಮ್ಯಾಲೆ ಬರತ್ತಂದ್ರೆ ಒಂದು ಸೆಲ್ಲಿಂಗ್ ಇಲ್ಲಿ. ಸೊ ನಾನು ಗ್ಯಾಪ್ ಡೌನ್ ಆಗಿ ಒಂದು ಅಪ್ವರ್ಡ್ ಮೊಮೆಂಟಮ್ ಕೊಡ್ತಂದ್ರೆ ಸೆಲ್ಲಿಂಗಿಗೆ ನಾನು ಜಾಸ್ತಿ ಇಂಟ್ರೆಸ್ಟೆಡ್ ಇರ್ತೀನಿ. ಸೊ ಬೈಯಿಂಗಿಗೆ
ಸೊ ಬೈಯಿಂಗ್ ಸೈಡ್ ಸ್ವಲ್ಪ ಜಾಸ್ತಿ ಟ್ರೇಲ್ ಮಾಡಲ್ಲ, ಲಘು ಬುಕ್ ಮಾಡ್ಕೋತೀನಿ. ಬಟ್ ಸೆಲ್ಲಿಂಗ್ ಸೈಡ್ ಸ್ವಲ್ಪ ಸಿಕ್ತಂದ್ರೆ, ಈ ಥರ ಪರ್ಫೆಕ್ಟ್ ಸಿನಾರೋ ನಮಗೆ ಸಿಕ್ತಂದ್ರೆ ನಾನು ಜಾಸ್ತಿ ಹೊತ್ತು ಟ್ರೇಲ್ ಮಾಡ್ತೀನಿ. ಸೊ ಇದು ಒಂದು ಸೆಲ್ಲಿಂಗ್. ನೆಕ್ಸ್ಟ್ ಸೆಲ್ಲಿಂಗ್ ಇಲ್ಲಿ ಇದು ಗ್ಯಾಪ್ ಡೌನ್ ಆದ್ರೆ. ಬ್ಯಾಂಕ್ ನಿಫ್ಟಿ ಒಳಗೆ ಏನು, ನಿಫ್ಟಿ ಸ್ವಲ್ಪ ಏನಾಗ್ಯದ, ಇದು ಲೋನ ಬ್ರೇಕ್ ಮಾಡಿ ಕ್ಲೋಸ್ ಆಗಿಲ್ಲ. ಬಟ್ ಬ್ಯಾಂಕ್ ನಿಫ್ಟಿ ಏನು ಮಾಡ್ಯದ, ಈ ಲೋನ ಬ್ರೇಕ್ ಮಾಡಿ ಕಂಪ್ಲೀಟ್ಲಿ ಕೆಳಗೆ ಕ್ಲೋಸ್ ಆಗ್ಯದ. ಸೊ ಸ್ವಲ್ಪ ಜಾಸ್ತಿ ನೆಗೆಟಿವ್ ಕಾಣತ್ತದ ಬ್ಯಾಂಕ್ ನಿಫ್ಟಿ ಒಳಗೆ. ನೋಡಿರಿ, ಈ ಕಂಪ್ಲೀಟ್ ಇದೇನದ, ಇದನ್ನು ಪೂರ್ತಿ ಬ್ರೇಕ್ ಡೌನ್ ಕೊಟ್ಟದ. ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಟೈಪ್ ಇಲ್ಲಿ ಅಂದ್ಕೊಂಡ್ರು, ಅಥವಾ ಎಮ್ ಪ್ಯಾಟ್ರನ್ ದೊಡ್ಡದು ಅಂದ್ಕೊಂಡ್ರು, ಅದ್ರ ನೆಕ್ಲೈನ್ ಪೂರ್ತಿ ಬ್ರೇಕ್ ಆಗಿ ಒಂದು ರೀಟೆಸ್ಟ್ ಇಲ್ಲಿ ತನಕ ಬರಬೇಕಿತ್ತು, ಬಂದಿಲ್ಲ. ಮಾರ್ಕೆಟ್ ಇಲ್ಲಿಂದನೇ ಹೊಂಟದ. ಸೊ ಈ ಬೇಸ್ ಮೇಲೆ ನಾನು ಇಲ್ಲಿ ಒಂದು ಪಾಸಿಟಿವ್ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡತ್ತೀನಿ. ಯಾಕಂದ್ರೆ ಇಲ್ಲಿ ಸೆಲ್ ಆಫ್ ಆಗ್ಯದ. ನಾಳೆ ಇನ್ ಕೇಸ್ ಸೆಲ್ಲಿಂಗ್ ಪ್ರೆಷರ್ ನಿಫ್ಟಿ ಒಳಗೆ ಏನಾದರೂ ಸೆಲ್ಲಿಂಗ್ ಪ್ರೆಷರ್ ಸ್ಟ್ರಾಂಗ್ ಬರಲಿಲ್ಲ ಅಂದ್ರೆ, ಸೊ ಅವಾಗ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಜಾಸ್ತಿ ರಿವರ್ಸ್ ಆಗೋ ಚಾನ್ಸ್ ಐತಿ. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ ಒಳಗೆ ಏನಾದರೂ ಗ್ಯಾಪ್ ಅಪ್ ಓಪನಿಂಗ್ ಆದ್ರೆ ನಮಗೆ ಬೈಯಿಂಗ್ ಝೋನ್ ಇಲ್ಲೊಂದು ಐತಿ. ಸೊ ಇದ್ರ ಕೆಳಗೆ ಬೈಯಿಂಗ್ ಝೋನ್ ನೋಡಿದ್ರೆ ಸ್ವಲ್ಪ ದೂರ ಅದಾವು, ಇಲ್ಲೊಂದು ಐತಿ. ಮತ್ತು ಇಲ್ಲಿ ಇನ್ ಬಿಟ್ವೀನ್ ಲೆವೆಲ್ಸಿಗೆ ನೋಡಿದ್ರೆ ಪ್ರಾಪರ್ ಬೈಯಿಂಗ್ ಝೋನ್ ಯಾವುದೂ ಇಲ್ಲ. ಸೊ ಇದು ಒಂದು ಇನ್ ಬಿಟ್ವೀನ್ ಝೋನ್ ಕನ್ಸಿಡರ್ ಮಾಡ್ಬೋದು, ಯಾಕಂದರೆ ಗ್ಯಾಪ್ ಭಾಳ ದೊಡ್ಡದಾಗತ್ತೆ. ಸೊ ಇಲ್ಲಿ ಒಂದು ಇನ್ ಬಿಟ್ವೀನ್ ಝೋನ್ ಕನ್ಸಿಡರ್ ಮಾಡ್ಬೋದು. ಸೊ ಫಸ್ಟ್ ಬೈಯಿಂಗ್ ಝೋನು, ಇದು ಸೆಕೆಂಡ್ ಬೈಯಿಂಗ್ ಝೋನ್ ಇಲ್ಲಿ. ಇನ್ನೊಂದು ಇಲ್ಲಿ 500 ಲೆವೆಲ್ ಒಂದು ಐತಿ, 47,500. ಈ ಲೆವೆಲಿಂದ ರಿವರ್ಸ್ ಆದ್ರೂ ನಾನು ಎಂಟ್ರಿ ತಗೋತೀನಿ. ಇನ್ ಕೇಸ್ ಫ್ಲ್ಯಾಟ್ ಓಪನಿಂಗ್ ಆಯ್ತು ಅಂದ್ರೆ 1, 2, 3 ಲೆವೆಲ್ಸ್ ಅದಾವು. ಸೆಲ್ಲಿಂಗ್ ಸೈಡ್ ಹೋದ್ರೆ ನಮಗೆ ಇಲ್ಲಿಂದನೇ ಒಂದು ಸೆಲ್ಲಿಂಗ್ ಲೆವೆಲ್ ಅದ, ಪ್ರಾಪರ್ ಲೆವೆಲ್ ಅದ. ಇದ್ರ ಮೇಲೆ ನೋಡಿದ್ರೆ ನಮಗೆ ಇಲ್ಲಿ ಒಂದು ಲೆವೆಲ್ ಅದ. ಬಟ್ ಇದು ಅಷ್ಟು ಪ್ರಿಫರೇಬಲ್ ಇಲ್ಲ. ಬಟ್ ಸ್ಟಿಲ್ ಇಲ್ಲಿ ಸ್ವಲ್ಪ ಹಿಂಗೆ ಟ್ರ್ಯಾಪ್ ಮಾಡಿ ಬರೋತ್ತನ ವೇಟ್ ಮಾಡ್ತೀನಿ ನಾನು. ಡೈರೆಕ್ಟ್ ಎಂಟ್ರಿ ತೊಗೊಳ್ಳಲ್ಲ, ಬಟ್ ಇಲ್ಲಿ ಸ್ವಲ್ಪ ಡೈರೆಕ್ಟ್ ಎಂಟ್ರಿ ತೊಗೊಳಕ್ಕೆ ಈಸಿ ಅದ. ಇದು ಗ್ಯಾಪ್ ಅಪ್ ಆದ್ರೂ 1-2 ಲೆವೆಲ್ಸ್ ಅದಾವು. ಇನ್ ಕೇಸ್ ಇದೆಲ್ಲನೂ ಸ್ವಲ್ಪ ಮೊಮೆಂಟಮ್ ಅಪ್ ಗ್ಯಾಪ್ ಅಪ್ ಕಂಟಿನ್ಯೂಸ್ ಮ್ಯಾಲೆ ಹೊಂಟಂದ್ರೆ, ಸೊ ನಮಗೆ ಇಲ್ಲಿ ಒಂದು ಟಾಪ್ ಲೆವೆಲ್ ಅದ. ಇನ್ ಕೇಸ್ ಫ್ಲ್ಯಾಟ್ ಓಪನಿಂಗ್ ಆಯ್ತು ಅಂದ್ರೆ ಇದು ಸೆಲ್ಲಿಂಗ್ ಅಂತೂ 2 ಲೆವೆಲ್ ಅದಾವೆ, ಬೈಯಿಂಗ್ ಲೆವೆಲ್ ಕೊಟ್ಟಿನಿ. ಗ್ಯಾಪ್ ಡೌನ್ ಆಯಿತು ಅಂದ್ರೆ ಸ್ವಲ್ಪ ನಾನು ಕಾಷಿಯಸ್ ಆಗ್ತೀನಿ. ಯಾಕಂದರೆ ಗ್ಯಾಪ್ ಡೌನ್ ಆಯ್ತು ನಾನು ಬೈಯಿಂಗ್ ಸೈಡ್ ಅಷ್ಟು ಇಂಟ್ರೆಸ್ಟೆಡ್ ಇರಲ್ಲ. ಗ್ಯಾಪ್ ಡೌನ್ ಆಯ್ತು ನಾನು ಮೋಸ್ಟ್ಲಿ ಸೆಲ್ಲಿಂಗ್ ಸೈಡೇ ನೋಡ್ತೀನಿ ನಾಳೆ. ಯಾಕಂದರೆ ಈಗ ಇದು ಸ್ಟ್ರೆಚ್ ಆಗ್ಯದ, ಒಂದು ಪುಲ್ ಬ್ಯಾಕ್ ಬರ್ತದೆ. ಬಟ್ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ನಮಗೆ ಪ್ರಾಪರ್ ಎಂಟ್ರಿ ಸಿಗಲ್ಲ. ಯಾಕಂದರೆ ಫಸ್ಟ್ 2 ಕ್ಯಾಂಡಲ್ಸ್ದಾಗೆ ಅದು ಬೈಯಿಂಗ್ ಆಗೋ ಚಾನ್ಸ್ ಇರ್ತದೆ ಗ್ಯಾಪ್ ಡೌನ್ ಆಯ್ತು ಅಂದ್ರೆ. ಸೊ ನೋಡ್ಕೊಂಡು ಟ್ರೇಡ್ ಮಾಡ್ತೀನಿ. ಸೊ ಗ್ಯಾಪ್ ಡೌನ್ ಆಗಿ ಬಂತಂದ್ರೆ ಸೆಲ್ಲಿಂಗ್ ಇಲ್ಲೊಂದು ಲೆವೆಲ್ ಅದ, ಬಿಟ್ರೆ ನೆಕ್ಸ್ಟ್ ಲೆವೆಲ್ ಇದು. ಸೊ ಇದಿಷ್ಟು ನಿಫ್ಟಿ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಕೊಟ್ಟಿನಿ. ಮತ್ತು ಟೆಲಿಗ್ರಾಮ್ದಾಗ ಡೈಲಿ ಮಾರ್ನಿಂಗ್ ನ್ಯೂಸ್ಗಳು ಅದು ಹಾಕ್ತಿರ್ತೀನಿ. ಮತ್ತು ಲೈವ್ ನ್ಯೂಸ್ ಏನಾರ ಬಂತಂದ್ರೆ ಇಮಿಡಿಯೇಟ್ ನಾನು ಟೆಲಿಗ್ರಾಮ್ದಾಗ ಪೋಸ್ಟ್ ಮಾಡ್ತೀನಿ. ಇದು ಲೆವೆಲ್ಸ್ ನಿಮ್ಮ ಎಂಟ್ರಿ ಟ್ರಿಗರ್ ಆದ್ರೆ ಅಷ್ಟೇ ಎಂಟ್ರಿ ತೊಗೋರಿ. ಬ್ಲೈಂಡಾಗಿ ಯಾವುದೇ ರೀತಿ ಟ್ರೇಡ್ ಮಾಡಬೇಡ್ರಿ. ಇನ್ ಕೇಸ್ ಲೆವೆಲ್ಸ್ ಬರಲಿಲ್ಲ, ಇನ್ ಕೇಸ್ ಇವತ್ತು ಹೆಂಗೆ ದೊಡ್ಡ ಗ್ಯಾಪ್ ಡೌನ್ ಅಥವಾ ಗ್ಯಾಪ್ ಅಪ್ ಆಯಿತು ಅಂಥ ಟೈಮಿಗೆ ಟ್ರೇಡ್ ಅವಾಯ್ಡ್ ಮಾಡೋದು. ಯಾಕಂದರೆ ಇಂಥ ಇವೆಂಟ್ಸ್ ಯಾವಾಗೂ ಒಂದಿನ ಬರ್ತದೆ, ಡೈಲಿ ಬರಲ್ಲ. ಸೊ ನಾವು ಬ್ಲೈಂಡಾಗಿ ಟ್ರೇಡ್ ಮಾಡೋಕ್ಕೆ ನಮ್ಮ ಲೆವೆಲ್ಸ್ ಬಂದು ಪ್ರಾಪರಾಗಿ ಟ್ರೇಡ್ ಮಾಡೋಣ ಅಂತ. ಮತ್ತು ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊರಿ. ಲೆವೆಲ್ಸ್ಗೆ ಹೆಂಗೆ ರಿಯಾಕ್ಟ್ ಆಗ್ತೀನಿ, ಯಾವ ಥರ ಓಪನ್ ಆದರೆ ಯಾವ ಲೆವೆಲ್ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಮೇನ್ ಇರ್ತದೆ. ಬರೀ ಲೆವೆಲ್ ಬಂದರೆ ಬ್ಲೈಂಡಾಗಿ ಟ್ರೇಡ್ ಮಾಡೋದು ಇರಲ್ಲ. ಈ ಲೆವೆಲ್ ಇಲ್ಲಿ ಕೊಟ್ಟಿದಂದ್ರೆ ಜಸ್ಟ್ ಮಾರ್ಕೆಟ್ ಇಲ್ಲಿ ಬಂದಾಗಂತ ಟ್ರೇಡ್ ಮಾಡಬಾರ್ದು. ನಾವು ಎಲ್ಲಿಂದ ಟ್ರಾವೆಲ್ ಮಾಡತ್ತೋ ಅದನ್ನು ನೋಡಬೇಕಾಗತ್ತೆ. ಸೊ ಆ ಬೇಸ್ ಮೇಲೆ ಬಂದರೆ ಅಷ್ಟೇ ನಾವು ಟ್ರೇಡ್ ತೊಗೋಬೇಕು. ಮೊಮೆಂಟಮ್ ಹೆಂಗದ, ಫಾಸ್ಟ್ ಅದ, ಸ್ಲೋ ಅದ, ನಾವು ಪ್ರತಿಯೊಂದು ಲೆವೆಲ್ ಕೊಡೋಣ. ಯಾವ ಥರ ಓಪನಿಂಗ್ ಆದರೆ ಹೆಂಗೆ ಟ್ರೇಡ್ ಮಾಡಬೇಕು ಅಂತ ಎಲ್ಲನೂ ಹೇಳ್ತೀನಿ. ನೋಡಿಕೊಂಡು ನಾನು ಟ್ರೇಡ್ ಮಾಡಿರಿ. ಯಾವುದೇ ರೀತಿ ಬ್ಲೈಂಡಾಗಿ ಫಾಲೋ ಮಾಡಿಬಿಟ್ರಿ. ನಿಮ್ಮದೇ ಆದಂಥ ರಿಸ್ಕ್ ಮೇಲೆ ನಿಮ್ಮದೇ ಅಂತ ಒಂದು ಎಂಟ್ರಿ ಸೆಟಪ್ ಇಲ್ಲಿ ಫಾರ್ಮ್ ಆದ್ರಷ್ಟೇ ಟ್ರೇಡ್ ತಗೋರಿ. ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟ್ ನೋಡಿರಿ, ಬೇರೆ ಬೇರೆ ವೀಡಿಯೋಸ್ ಹಾಕೀನಿ ಬೇಸಿಕ್ಕಿಂದ ಫರ್ದರ್ ಇಂಡಿಕೇಟರ್ ಬೇಸ್ ಮೇಲೆ ಅದು ಹಾಕೊಂಡಿನಿ. ಯಾವ ಬೇಕು ಕಮೆಂಟ್ ಮಾಡಿರಿ, ಯಾವ ವೀಡಿಯೋಸ್ ಬೇಕು. ಮತ್ತು ಫ್ಯೂಚರ್ ಆಪ್ಷನ್ದು ಅಪ್ಕಮಿಂಗ್ ವೀಡಿಯೋಸ್ ಮಾಡ್ತೀನಿ. ಈಗ ಸ್ವಲ್ಪ ಗ್ಯಾಪ್ ಆಗ್ಯದ, ಮಾಡ್ತೀನಿ. ನನ್ನ ಜೊತೆ ಲೈವ್ ಆಗಿ ಮಾತಾಡೋದಿತ್ತು ಅಂದರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ. ಇನ್ಸ್ಟಾಗ್ರಾಮ್ದಾಗ ಲೈವ್ ಆಗಿ ಮಾತಾಡ್ಬೋದು. ಡಿಮೆಟ್ ಅಕೌಂಟ್ ಇಲ್ಲ ಅಂದರೆ ಡಿಮೆಟ್ ಅಕೌಂಟ್ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಅದ, ಅದರಲ್ಲಿ ಡಿಮೆಟ್ ಅಕೌಂಟ್ ಓಪನ್ ಮಾಡಿರಿ. ಟ್ರ್ಯಾಪ್ ಟ್ರೇಡಿಂಗ್ ಅದು ಫ್ರೀದಾಗ ನಾನು ಗೂಗಲ್ ಮೀಟ್ದಾಗ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.